ಇವತ್ತು ಅರ್ಥೈಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂತಹದ್ದು ಪ್ರತಿಭಾ ಪಲಾಯನದ ಅರ್ಥ ಏನು, ಕಾರಣಗಳು ಯಾವುವು, ಪರಿಹಾರಗಳು ಯಾವ ರೀತಿಯಾಗಿ ಸೂಚಿಸಬಹುದು ಅನ್ನುವಂಥದ್ದು. The major focus points of this session are the meaning of brain drain, what could be the reasons for it, and how it can be minimized or eradicated. I think as you are witnessing the picture, it shows or it clearly talks about brain drain. It's a one-way ticket. It's a questionable issue, because when we talk about brain drain, from here people are going abroad. How about people who are coming from abroad to India, or the people who are going from here, whether they are going to come back or not? Earlier this was a question. I think now the COVID-19 is making it very clear. It is becoming the reversible issue as well. ಪ್ರತಿಭಾ ಪಲಾಯನ ಅಂತ ಹೇಳಿದಾಗ ನಾವಿಲ್ಲಿ ನೋಡುವಂಥದ್ದು ಇದು ಯಾವ ರೀತಿಯಾಗಿ ಈ ಕಾನ್ಸೆಪ್ಟ್ ಉದ್ಭವವಾಯಿತು ಅಥವಾ ಈ ಒಂದು ಪರಿಕಲ್ಪನೆಯನ್ನ ಯಾರು ಹೇಗೆ ರಚಿಸಿದ್ರು ಅಂತ ತಿಳ್ಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ನಾವು ನೋಡುವಂಥದ್ದು ಯುರೋಪ್ನಲ್ಲಿ ಯುದ್ಧಾನಂತರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ಅನೇಕ ಜನರು ಅಮೆರಿಕಕ್ಕೆ ವಲಸೆ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಬ್ರೈನ್ ಡ್ರೈನ್ ಅನ್ನುವಂತಹ ಪರಿಕಲ್ಪನೆಯನ್ನ ರಾಯಲ್ ಸೊಸೈಟಿ ರಚಿಸಿತು ಅನ್ನುವಂಥದ್ದು ನಮಗೆ ಅನೇಕ ಉಲ್ಲೇಖಗಳಲ್ಲಿ ದೊರಕ್ತಾ ಬರುವಂಥದ್ದು. ಈ ಒಂದು ವಿಚಾರದಲ್ಲಿ ನಾವು ನೋಡೋದೇ ಆದ್ರೆ ವಿಶ್ವದ ಜನಸಂಖ್ಯೆಯಲ್ಲಿ ಸರಿಸುಮಾರು 3.3 ಅಷ್ಟು ಜನರು ದೇಶದಿಂದ ಹೊರಗೆ ವಾಸ ಮಾಡ್ತಾ ಇದ್ದಾರೆ, ಅವರವರ ದೇಶದಿಂದ ಹೊರಗಡೆ ವಾಸ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು. There are about 3.3% of whole world's population living outside their own countries. And then the concept of brain drain was coined by Royal Society when they wanted to describe the emigration of scientists and technologists from Europe to North America after the war that took place in Europe. Then we have Joel Spring in his book Globalization of Education. He refers brain drain as an influx of Indian scientists and engineers to United Kingdom. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಜೋಯಲ್ ಸ್ಪ್ರಿಂಗ್ ಅವರು ಗ್ಲೋಬಲೈಸೇಷನ್ ಆಫ್ ಎಜುಕೇಶನ್ ಅನ್ನುವಂತಹ ತಮ್ಮ ಪುಸ್ತಕದಲ್ಲಿ ಅವ್ರು ಏನ್ ಹೇಳ್ತಾ ಬರ್ತಾರೆ ಅಂತ ಹೇಳಿದ್ರೆ, ಯುನೈಟೆಡ್ ಕಿಂಗ್ಡಮ್ಗೆ ಭಾರತೀಯ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಯಾವಾಗ ಹೆಚ್ಚು ಹೆಚ್ಚು ಉದ್ಯೋಗಗಳನ್ನ ಮಾಡೋದಕ್ಕೆ ಅಲ್ಲಿಗೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಬಂದ್ರು, ಒಳ ಅರಿವು ಅಂತ ಹೇಳಿದ್ರೆ ಅಲ್ಲೇ ಉಳಿದುಕೊಳ್ಳುವಂಥದ್ದು, ಅಲ್ಲೇ ಸೆಟಲ್ ಡೌನ್ ಆಗ್ಲಿಕ್ಕೆ ಹೋಗ್ತಾ ಬಂದ್ರು, ಆ ಸಂದರ್ಭದಲ್ಲಿ ಜೋಯಲ್ ಸ್ಪ್ರಿಂಗ್ ಅವರು ಈ ಒಂದು ಪ್ರತಿಭಾ ಪಲಾಯನ ಅಥವಾ ಬ್ರೈನ್ ಡ್ರೈನ್ ಅನ್ನುವಂತಹ ಪರಿಕಲ್ಪನೆಯನ್ನ ಅವರು ಅಲ್ಲಿ ವಿವರಣೆಯನ್ನ ಕೊಟ್ಟಿರೋದನ್ನ ನಾವು ನೋಡ್ತಾ ಬರಬಹುದು. Then we have a few or one or two definitions a little more where we can see brain drain is also called as in different phrases, that is brain circulation, brain waste, etc. When we talk about brain circulation, that we can take it in a positive sense, but then when we are talking about brain waste, that is going to be from one particular country point of view that we are talking about. Say for example, ಈಗ ನಾವು ಭಾರತದಲ್ಲಿ ಇರುವಂತಹ ಪ್ರತಿಭೆಗಳು ಬೇರೆ ದೇಶಕ್ಕೆ ಹೋದಾಗ ನಮ್ಮ ದೇಶಕ್ಕೆ ಅದು ಬ್ರೈನ್ ವೇಸ್ಟ್, ಬಟ್ ಆದ್ರೆ ಬ್ರೈನ್ ಸರ್ಕ್ಯುಲೇಟ್ ಆಗ್ತಾ ಇದೆ ಅನ್ನುವಂತಹ ಒಂದು ಪದದ ಒಂದು ಅರ್ಥವನ್ನ ಸಹ ನಾವು ಅಲ್ಲಿ ತಗೊಳ್ತಾ ಬರಬಹುದು. ಇದೇ ಕಾರಣಕ್ಕೂ ಏನೋ ಅನೇಕ ಆರ್ಥಿಕ ಚಿಂತಕರು, ಸಾಮಾಜಿಕ ಚಿಂತಕರು, ಇತರೆ ಚಿಂತಕರು ಬ್ರೈನ್ ಡ್ರೈನ್ ಅನ್ನುವಂತಹ ಪರಿಕಲ್ಪನೆಯನ್ನ ಹ್ಯೂಮನ್ ಕ್ಯಾಪಿಟಲ್ ಫ್ಲೈಟ್ ಅಂತ ಹೇಳ್ತಾ ಬರ್ತಾರೆ. ಹ್ಯೂಮನ್ ಕ್ಯಾಪಿಟಲ್ ಫ್ಲೈಟ್ ಅಂತ ಹೇಳಿದ್ರೆ ಮಾನವನ ಒಂದು ಸಾಮರ್ಥ್ಯ ಏನಿದೆ ಅದು ಬೇರೆ ಬೇರೆ ಕಡೆಗೆ ಸ್ಪ್ರೆಡ್ ಆಗ್ತಾ ಇರುವಂತಹದ್ದು ಅನ್ನೋ ರೀತಿಯಲ್ಲಿ. ಆದ್ರೆ ಅದರ ಒಂದು ನೆಗೆಟಿವಿಟಿ ಏನಪ್ಪಾ ಅಂತ ಹೇಳಿದ್ರೆ ಅದರ ಸೇವೆ ಮಾತ್ರ ಬೇರೆ ಯಾವುದೋ ದೇಶಕ್ಕೆ ಲಭಿಸುವಂತಹದ್ದು, ಆ ಒಂದು ಒರಿಜಿನಲ್ ಕಂಟ್ರಿಗೆ ಸಿಗದಲೇ ಇರುವಂತಹದ್ದು ಬಹಳ ಬೇಸರದ ಸಂಗತಿ ಅಂತ ನಾವು ಇಲ್ಲಿ ಹೇಳ್ತಾ ಬರಬಹುದು. ಇನ್ ಸಿಂಪಲ್ ವರ್ಡ್ಸ್, ಇಫ್ ಯು ಹ್ಯಾವ್ ಟು ಟಾಕ್ ಅಬೌಟ್, brain drain is the emigration of highly skilled or well-educated individuals to some other country than doing or giving service to their own country. Webster's dictionary defines a brain drain as a departure of educated or professional people from one to another country, usually for better pay and living conditions. We have to keep in mind
There, we are going to talk about better pay and living conditions are more important. Why the educated or professional trained people are jumping from one country to another country is because of the pay and living conditions. If those have been provided in their own countries, definitely brain drain may not happen, or the brain circulation or brain waste concepts may not be coming into existence. ಒಂದು ದೇಶದಲ್ಲಿ ಉನ್ನತ ವ್ಯಾಸಂಗವನ್ನ ಪಡೆದು ಬೇರೆ ದೇಶದಲ್ಲಿ ಅಥವಾ ಬೇರೆ ಯಾವುದೋ ಕ್ಷೇತ್ರಕ್ಕೆ ಹೋಗಿ ದುಡಿಯುವುದನ್ನೇ ಪ್ರತಿಭಾ ಪಲಾಯನ ಅಂತ ಒಂದು ಕಾಮನ್ ಆಗಿ ನಾವು ಹೇಳ್ತಾ ಬರ್ತೇವೆ. ಇಲ್ಲಿ ಡಾಕ್ಟರ್ ಎ.ಕೆ.ಎನ್. ರೆಡ್ಡಿರವರು ತಾಂತ್ರಿಕ ಮತ್ತು ವೈಜ್ಞಾನಿಕ ತರಬೇತಿಯನ್ನ ಪಡೆದಂತಹವರು, ಕೌಶಲ್ಯವನ್ನ ಹೊಂದಿರುವಂತಹ ವಿಜ್ಞಾನಿಗಳು ಅಥವಾ ವೈದ್ಯರು ಅಥವಾ ಎಂಜಿನಿಯರ್ಗಳು ಅಥವಾ ಅಧ್ಯಾಪಕರು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವಲಸೆ ಹೋಗುವುದನ್ನೇ ಪ್ರತಿಭಾ ಪಲಾಯನ ಅಂತ ಕರೆದಿರುವಂತದ್ದು. ಹಾಗಾದ್ರೆ ಇಲ್ಲಿ ಬೇರೆ ಇನ್ಯಾವುದೇ ಉದ್ಯೋಗಿಗಳು ಲೆಕ್ಕಕ್ಕೆ ಬರುವುದಿಲ್ವಾ? ಹಾಗೇನೂ ಇಲ್ಲ. We cannot talk about like that. We can talk about any profession as such. A carpentry work, architectural person, any person who takes the training in our country and then goes to some other country, renders the service over there, that can be called as a brain drain. ಹಾಗಾದ್ರೆ ಬ್ರೈನ್ ಡ್ರೈನ್ ಅನ್ನೋದಕ್ಕೆ ಇರುವಂತಹ ಕಾರಣಗಳು ಏನು? ಪ್ರತಿಭಾ ಪಲಾಯನಕ್ಕೆ ಇರುವಂತಹ ಕಾರಣಗಳು ಏನು? ವಾಟ್ ಆರ್ ದ ರೀಸನ್ಸ್ ಫಾರ್ ಬ್ರೈನ್ ಡ್ರೈನ್? ಆಸ್ ವಿ ಆಲ್ರೆಡಿ ನೋ ವೆರಿ ವೆಲ್ ದಟ್ ದೇರ್ ಇಸ್ ಅ identification of intellectuals is not properly done. There is a lack of it. And then the people who are with intellectuality are not properly rewarded. This is the major reason for brain drain. ಯಾವಾಗ ಸರ್ಕಾರ ಮತ್ತು ವ್ಯವಸ್ಥೆ ಯಾವುದೇ ಒಬ್ಬ ವ್ಯಕ್ತಿಯ ಪ್ರತಿಭೆಗೆ ತಕ್ಕಂತಹ ಒಂದು ಪ್ರೋತ್ಸಾಹ, ಬೆಲೆ, ಪುರಸ್ಕಾರವನ್ನ ನೀಡದಲೇ ಇರುವಂತಹ ಸಂದರ್ಭದಲ್ಲಿ ಖಂಡಿತವಾಗಿ ಆ ವ್ಯಕ್ತಿಗೆ ಎಲ್ಲಿ ಗೌರವ ಸಿಕ್ಕತ್ತೋ, ಎಲ್ಲಿ ಬೆಲೆ, ಪುರಸ್ಕಾರ, ಪ್ರೋತ್ಸಾಹ ಸಿಕ್ಕತ್ತೋ ಆ ಒಂದು ಪ್ರದೇಶಕ್ಕೆ ಹೋಗುವಂತಹದ್ದು ಮಾನವ ಸಹಜ ಗುಣ. ಅದೇ ರೀತಿಯಲ್ಲಿ ಇಲ್ಲಿ ಪ್ರತಿಭಾ ಪಲಾಯನಕ್ಕೆ ಇದು ಒಂದು ಮುಖ್ಯವಾದಂತಹ ಕಾರಣ ಅಂತ ನಾವು ಹೇಳ್ತಾ ಬರ್ಬೋದು. ಈಗಾಗಲೇ ನಾವು ಪ್ರೀವಿಯಸ್ ಕಾಂಪೊನೆಂಟ್ಸ್ ಅಥವಾ ಭಾಗದಲ್ಲಿ ನಾವು ಚರ್ಚೆ ಮಾಡುವಾಗ ನಾವು ತಿಳ್ಕೊಂಡಂತಹ ಅಂಶಗಳು ಏನು ಅಂತ ಹೇಳಿದ್ರೆ, ಬೇಸಿಕ್ ಫೆಸಿಲಿಟೀಸ್ ಕೊರತೆ ಇರುವಂತದ್ದು, ಅವಕಾಶಗಳ ಕೊರತೆ ಇರುವಂತದ್ದು. ಯಾವಾಗ ಇವುಗಳ ಒಂದು ಕೊರತೆ ಕಂಡು ಬರುತ್ತೋ ಅವುಗಳನ್ನ ಹುಡುಕಿಕೊಂಡು ಜನ ಬೇರೆ ಕಡೆಗೆ ಹೋಗುವಂತದ್ದು ಜಾಸ್ತಿ ಆಗ್ತಾ ಬರುತ್ತೆ. Lack of opportunities and basic facilities is another reason why there is a brain drain in our country. That is, when there is no opportunity for any individual, definitely he'll try to find out he will try to find that particular opportunity elsewhere. And if he finds elsewhere, there is going to be a increase in the number of brain drain cases. ಅದೇ ರೀತಿಯಲ್ಲಿ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಡ್ಯೂ ಟು whole lot of brain exercises and interest in learning and other concepts, the number of intellectuals are increasing day by day. ಪ್ರತಿಭಾನ್ವಿತರ ಒಂದು ಸಂಖ್ಯೆಯಲ್ಲಿ ಇವತ್ತು ಹೆಚ್ಚಳ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಕೊಡ್ತಾ ಇರುವಂತಹ ಟ್ರೈನಿಂಗ್ ನಮ್ಮ ದೇಶದಲ್ಲಿ ಅಷ್ಟು ಮಟ್ಟಿಗೆ ಇದೆ. ಇವತ್ತು ಇಷ್ಟು ಪ್ರತಿಭಾನ್ವಿತ ಜನಸಂಖ್ಯೆ ನಮ್ಮಲ್ಲಿ ಇದೆ ಅಂದಾಗ ಅಷ್ಟು ಜನರಿಗೆ ನಾವು ಯಾವುದಾದ್ರೂ ಒಂದು ರೀತಿಯಲ್ಲಿ ಅವಕಾಶಗಳನ್ನ ನೀಡಬೇಕು, ಸೌಲಭ್ಯಗಳನ್ನ ಕೊಡಬೇಕು. ಆವಾಗ ಮಾತ್ರನೇ ನಾವು ಪ್ರತಿಭಾ ಪಲಾಯನವನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗುವಂಥದ್ದು. And as we all know very well that there is lack of science and technological aspects in our country. ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಕೆಲವೊಂದು ಕೊರತೆ ಇರುವಂತದ್ದನ್ನ ಸಹ ನಾವು ನೋಡ್ತಾ ಬರ್ತೇವೆ. ಇಲ್ಲಿ ನಾನು ಏನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಯಾವಾಗ್ಲೂ ಸಹ ತುಂಬಾ ಗ್ಲೋಬಲ್ ಲೆವೆಲ್ ನಲ್ಲಿ ನೋಡ್ತೀವಿ, ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನೋಡ್ತೀವಿ, ಎರಡನೇದಾಗಿ national level when we are looking at, and then at the global level when we are looking at, there is no problem with science and technology. Just go to the grassroots level. ಗ್ರಾಮೀಣ ಪ್ರದೇಶಕ್ಕೆ ನಾವು ಹೋಗಿ ನೋಡಿದಾಗ ಅಲ್ಲಿ ನಾವು ಬಳಸುವಂತಹ ಒಂದು ಟೆಕ್ನಾಲಜಿ ಅಥವಾ ಸೈನ್ಸ್ ನ ಒಂದು ಜ್ಞಾನ ಇವೆಲ್ಲವೂ ಹೆಚ್ಚು ಹೆಚ್ಚು ಕೊರತೆಯುಳ್ಳಂತದ್ದಾಗಿರತ್ತೆ ಅನ್ನುವಂಥದ್ದು. ಬೇಸಿಕ್ ಆಗಿರುವಂತಹ ನಾಲೆಡ್ಜ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಅವರಿಗೆ ಅವಕಾಶ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಪ್ರತಿಭಾ ಪಲಾಯನ ಅನ್ನುವಂಥದ್ದು ಖಂಡಿತ ಆಗೇ ಆಗತ್ತೆ. Then there is a political instability is another reason. ರಾಜಕೀಯ ಅಸ್ಥಿರತೆ ಅನ್ನುವಂಥದ್ದು ಸಹ ಮತ್ತೊಂದು ಕಾರಣವನ್ನಾಗಿ ನಾವು ಹೇಳ್ತಾ ಬರಬಹುದು. ಯಾಕೆ ಅಂತ ಹೇಳಿದ್ರೆ, ರಾಜಕೀಯ ವ್ಯವಸ್ಥೆ ಸ್ಥಿರವಾಗಿದ್ದಂತಹ ಸಂದರ್ಭದಲ್ಲಿ
if there is a stability in political conditions, definitely there is going to be more and more of job opportunities for the intellectual who are going to be trained in a proper manner. At that time, there may not be any room for brain drain. Jobs are unavailable for people who have got degrees. Based on their degrees, the jobs are unavailable. ಶಿಕ್ಷಣವನ್ನ ಪಡೆದಿರುವಂತಹ ಒಂದು ವ್ಯಕ್ತಿಗಳಿಗೆ ಯಾವ ರೀತಿಯ ಶಿಕ್ಷಣ ಪಡೆದಿರ್ತಾರೆ ಆ ರೀತಿಯ ಶಿಕ್ಷಣಕ್ಕೆ ತಕ್ಕ ಉದ್ಯೋಗಗಳು ಅಲಭ್ಯವಾಗಿರುವಂತಹದ್ದು ಸಹ ಮತ್ತೊಂದು ಕಾರಣ ಅಂತ ನಾವು ಹೇಳ್ತಾ ಬರಬಹುದು. Then we can talk about inequality. What kind of inequality? Social and economic inequality. ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ. ಇವತ್ತು ನಾವು ಬೇರೆ ಬೇರೆ ಅಂಶದಲ್ಲಿ ಅಸಮಾನತೆ ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಆದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಅನ್ನುವಂಥದ್ದು ಯಾವುದೇ ಒಬ್ಬ ವ್ಯಕ್ತಿಯ ಪ್ರತಿಭೆಗೆ ಪುರಸ್ಕಾರ ನೀಡದಲೇ ಇದ್ದಾಗ ಅದು ಪಲಾಯನಕ್ಕೆ ದಾರಿ ಮಾಡಿಕೊಡುತ್ತೆ. A poor person may be very, very intellectual, but then his intellectuality is not considered by the system. Definitely there is going to be a brain drain at that time. What do you see? Then we can also talk about absence of reformations in our education system. There are not much reformations are happening in the education system. That is the reason where we do find brain drain. ಶಿಕ್ಷಣ ವ್ಯವಸ್ಥೆಯಲ್ಲಿ ಹೆಚ್ಚು ಹೆಚ್ಚು ಸುಧಾರಣೆಗಳು ಉಂಟಾಗದಲೇ ಇರೋದು ಸಹ ನಮ್ಮ ಒಂದು ರಾಷ್ಟ್ರದಲ್ಲಿ ಪ್ರತಿಭಾ ಪಲಾಯನ ಅಂತ ಏನು ಆಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಅಂತ ನಾವು ಇಲ್ಲಿ ಹೇಳ್ತಾ ಬರಬಹುದು. ಹಾಗಾದ್ರೆ ನಾವು ಯಾವ ರೀತಿಯ ಪರಿಹಾರಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ? ವಾಟ್ ಕುಡ್ ಬಿ ದಿ ಪಾಸಿಬಲ್ ಸೊಲ್ಯೂಷನ್ಸ್ ದಟ್ ವಿ ಕ್ಯಾನ್ ಗಿವ್ ಇಟ್ ಟು ಬ್ರೈನ್ ಡ್ರೈನ್? We have to create more and more job opportunities in accordance with the education that we are giving it to the intellectuals or the common individuals. ಹೆಚ್ಚು ಹೆಚ್ಚು ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂತಹದ್ದು ನಮ್ಮ ಒಂದು ಸರ್ಕಾರ ತೆಗೆದುಕೊಳ್ಬೇಕಾಗಿರುವಂತಹ ಒಂದು ಮುಖ್ಯ ಸ್ಟೆಪ್ ಆಗಿರುತ್ತೆ, ಹೆಜ್ಜೆ ಆಗಿರುತ್ತೆ. ಯಾವಾಗ ಹೆಚ್ಚು ಹೆಚ್ಚು ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗತ್ತೋ ಆಗ ಪ್ರತಿಭೆ ಪಲಾಯನವಾಗುವುದಿಲ್ಲ, ಅದರ ಬದಲಾಗಿ ನಮ್ಮಲ್ಲಿಯೇ ಪ್ರತಿಭೆಯ ಒಂದು ಅನಾವರಣವಾಗುವಂತಹ ಸಾಧ್ಯತೆಗಳು ಹೆಚ್ಚು ಹೆಚ್ಚು ಬರುವಂತದ್ದನ್ನು ನಾವು ನೋಡುವಂತದ್ದು. The second possible solution that we can talk about is, why don't we introduce a serious, rigid legislative measures? ಶಾಸನಾತ್ಮಕ ಕ್ರಮಗಳು ಬಹಳ ಕಠಿಣವಾದಂತಹವುಗಳನ್ನ ನಾವು ಆಚರಣೆಗೆ ತಂದಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಬ್ರೈನ್ ಡ್ರೈನ್ ಅನ್ನುವಂಥದ್ದು ನಡೆಯುವುದಿಲ್ಲ. ಹೇಗೆ? ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್, ಲೆಟ್ ಅಸ್ ಅಸ್ಯೂಮ್ ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ ಶಿಕ್ಷಣವನ್ನ ಪಡ್ಕೊಂಡ ನಂತರದಲ್ಲಿ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನಮ್ಮ ಸರ್ಕಾರ ಎಷ್ಟು ಖರ್ಚನ್ನ ಭರಿಸಿದೆಯೋ ಅಷ್ಟು ಖರ್ಚನ್ನ, ಅಷ್ಟು ವೆಚ್ಚವನ್ನ, ಮೊತ್ತವನ್ನ ಎಲ್ಲೋ ಒಂದು ಕಡೆ ಡೆಪಾಸಿಟ್ ಮಾಡಿಬಿಟ್ಟು ಅವರು ಫಾರಿನ್ ಕಂಟ್ರಿಗೆ ಹೋಗ್ಬೇಕು, ಮತ್ತೆ ಈ ಕಡೆ ಬರೋ ಹಾಗೆ ಇಲ್ಲ. ದಿಸ್ ಇಸ್ ಜಸ್ಟ್ ಅನ್ ಅಸಂಪ್ಷನ್. ಈ ರೀತಿಯಾಗಿ ಮಾಡಿದ್ದೇ ಆದಲ್ಲಿ ಯಾಕೆ ನಮ್ಮಲ್ಲಿರುವಂತಹ ಪ್ರತಿಭೆಗಳು ಹೊರದೇಶಕ್ಕೆ ಹೋಗ್ತಾರೆ? ಐ ಥಿಂಕ್ ವಿ ಮೈಟ್ ಹ್ಯಾವ್ ಟು ಥಿಂಕ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಇಫ್ ನಾಟ್ ಸಚ್ ಹೈಯರ್ ಲೆವೆಲ್ ರಿಜಿಡಿಟಿ, ಬೇರೆ ಇನ್ಯಾವ ರೀತಿನಲ್ಲಿ ಮಾಡ್ಬೋದು ಅನ್ನೋಂಥದ್ದನ್ನ ಚರ್ಚೆ ಮಾಡಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇವತ್ತಿನ ದಿವಸದಲ್ಲಿ. ಈಗಾಗಲೇ ನಾವು ಹೇಳಿದಾಗೆ ಪ್ರತಿಭೆಗೆ ತಕ್ಕ ಪುರಸ್ಕಾರ ನೀಡಿದಾಗ ಖಂಡಿತವಾಗ್ಲೂ ಯಾವುದೇ ಈ ರೀತಿಯ ಸಮಸ್ಯೆ ಉಂಟಾಗುವುದಿಲ್ಲ. When intellectuals are rewarded in a better way, definitely there is no brain drain occurring in our society. ಉತ್ತಮವಾದಂತಹ ವೇತನ ಮತ್ತು ಸೌಲಭ್ಯಗಳನ್ನ ಒದಗಿಸೋದ್ರ ಮೂಲಕ ಸಹ ನಾವು ಈ ಪ್ರತಿಭಾ ಪಲಾಯನವನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ತಿಳ್ಕೊಳ್ತಾ ಬರಬಹುದು. ಆ ನಂತರದಲ್ಲಿ ನಾವು ನೋಡೋದೇ ಆದ್ರೆ ಎನ್ಕರೇಜ್ ದಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ರಿಸರ್ಚ್ ವರ್ಕ್. ವಿಜ್ಞಾನ, ತಂತ್ರಜ್ಞಾನ, ಸಂಶೋಧನೆಗಳನ್ನ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಮಾಡಿದಾಗ ಖಂಡಿತವಾಗ್ಲೂ ಪ್ರತಿಭಾ ಪಲಾಯನ ಅನ್ನುವಂಥದ್ದನ್ನ ನಾವು ತಡೆಗಟ್ಟೋದಕ್ಕೆ ಅಥವಾ ಮಿನಿಮೈಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುವಂಥದ್ದು. When we are encouraging the research, science and technological studies and etc., definitely we can try to minimize brain drain, or we can totally eradicate brain drain concept, and then people will start serving in our own country. ಕೊನೆಯದಾಗಿ ನಾವು ನೋಡೋದೇ ಆದ್ರೆ
ಕಾಲ ಕಾಲಕ್ಕೆ ಶೈಕ್ಷಣಿಕ ಗುಣಮಟ್ಟವನ್ನ ಉನ್ನತೀಕರಣ ಮಾಡ್ತಾ ಬಂದಾಗ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಜ್ಞಾನದ ಪರಿಣಿತಿ ಏನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಜ್ಞಾನದ ಪರಿಣಿತಿ ಹೆಚ್ಚಾಗ್ತಾ ಹೋಗ್ತಾ ಇದ್ದ ಹಾಗೆ ಅದನ್ನ ಸರ್ವಿಸ್ ಓರಿಯೆಂಟೆಡ್ ಆಗಿ ತೆಗೆದುಕೊಳ್ಳುವಂತಹ ಒಂದು ಗುಣ ಸಹ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಾಮಾಜಿಕ ಜವಾಬ್ದಾರಿಯಾಗಿ ಅವರು ತಗೊಳ್ತಾ ಬರ್ತಾರೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಬರಬಹುದು. When we are going to try to improve the quality of education in accordance with the time, that is more important, in accordance with the time. As the time changes, the aspects are changing in our society. In accordance with that, we need to change our the working nature and then service orientation, etc. Nobody assumed that COVID-19 kind of a pandemic situation will come into existence. I think even our 2-3 older generations never saw the lockdown kind of a situation, but now we are witnessing lockdown for so many days, and then the pandemic situation has considered to be very, very dangerous. ಇಂತಹ ಒಂದು ಸಂದರ್ಭದಲ್ಲಿ ನಾನು ಕಾಲೇಜ್ಗೆ ಹೋಗಿ ಪಾಠ ಮಾಡ್ತೀನಿ, ನಾನು ಆಫೀಸ್ಗೆ ಹೋಗಿ ನಾನು ಕೆಲಸ ಮಾಡ್ತೀನಿ ಅನ್ನುವಂತಹ ಒಂದು ಪರಿಸ್ಥಿತಿಗಳನ್ನ ಬದಲಾವಣೆ ಮಾಡಲೇಬೇಕಾಗತ್ತೆ. ಈ ತರದ ಒಂದು ಪರಿಸ್ಥಿತಿಗೆ ನಾವು ನಮ್ಮನ್ನ ಒಡ್ಡಿಕೊಳ್ಳಲಿಲ್ಲ ಅಂದ್ರೆ, ಬದಲಾವಣೆಗಳನ್ನ ತಂದುಕೊಳ್ಳಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲಿ ಬ್ರೈನ್ ಡ್ರೈನ್ ಆಗೇ ಆಗತ್ತೆ, ಬ್ರೈನ್ ಸರ್ಕ್ಯುಲೇಷನ್ ಆಗೇ ಆಗತ್ತೆ, ಪ್ರತಿಭಾ ಫಲಾಯನ ಆಗೇ ಆಗುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಬರ್ಬೋದು. ಹಾಗಾಗಿ ನಾವು ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಶೈಕ್ಷಣಿಕ ಮಟ್ಟವನ್ನ ಬದಲಾವಣೆ ಮಾಡ್ಕೊಳ್ತಾ ಹೋದಾಗ, ಶೈಕ್ಷಣಿಕ ಗುಣಮಟ್ಟವನ್ನ ಬದಲಾವಣೆ ಮಾಡ್ಕೊಳ್ತಾ ಹೋದಾಗ ಖಂಡಿತವಾಗಿಯೂ ಬ್ರೈನ್ ಡ್ರೈನ್ ಅನ್ನುವಂತಹ ಒಂದು ಪರಿಕಲ್ಪನೆ ಅಥವಾ ಒಂದು ಪ್ರಕ್ರಿಯೆಯನ್ನ ನಾವು ಕೊನೆಗಾಣಿಸಬಹುದು. ಆಗ್ಲೇ ಏನು ನಾವು ಫಸ್ಟ್ ಪಿಕ್ಚರ್ ನಲ್ಲಿ ನೋಡಿದ್ವಿ, ಇಸ್ ಇಟ್ ಅ ಒನ್ ವೇ ಟಿಕೆಟ್, ಅಲ್ಲಿಂದ ಇಲ್ಲಿಗೆ ಜನ ಬರೋ ಹಾಗೆ ಮಾಡ್ಕೊಳ್ಳೋಣ, ಇಲ್ಲಿಂದ ಅಲ್ಲಿಗೆ ಜನ ಹೋಗಿ ಸರ್ವಿಸ್ ಮಾಡೋದು ಬೇಡ, ಜನ ಬೇರೆ ಕಡೆಯಿಂದ ನಮಗೆ ಬಂದು ಸರ್ವಿಸ್ ಅನ್ನ ನೀಡಲಿ. ಆ ನಿಟ್ಟಿನಲ್ಲಿ ನಮ್ಮ ಒಂದು ತಂತ್ರಜ್ಞಾನ, ನಮ್ಮ ಒಂದು ವಿಜ್ಞಾನ, ನಮ್ಮ ಸಂಶೋಧನಾ ಕಾರ್ಯಗಳು ಹೆಚ್ಚು ಹೆಚ್ಚು ಬೆಳಿಬೇಕು ಅನ್ನುವಂಥದ್ದು ಪ್ರೊಬಾಬಲ್ ಸೊಲ್ಯೂಷನ್ ನಾವು ಇಲ್ಲಿ ಥಿಂಕ್ ಮಾಡ್ತಾ ಬರಬಹುದು. So these are all the reference books that we have studied, and from all these bibliography, weblios, we have tried to